ನೌಕರ ಸಂಘಟನೆ ಒಂದೊಂದು ಹೇಳಿದ್ದಾವೆ, ಒಂದೊಂದು ಆಗಿಲ್ಲ. ಇವಾಗ ನಾವು ರಿಟೈರ್ಡ್ ಆಗೋಗ್ತೀರಿ. ರಿಟೈರ್ಡ್ ಆಗೋದ್ರೆ ನಮಗೆ ಪೆನ್ಷನ್ ಕೊಡಬೇಕು. ಏನು ನಾವು ಸಾಯುವವರೆಗೂ ಪೆನ್ಷನ್ ಕೊಡಬೇಕು. ವಾಟರ್ ಮ್ಯಾನ್ ಆಗಿರ್ಬೋದು, ಪಿವಾನ್ ಆಗಿರ್ಬೋದು, ನಮ್ಮ ಸ್ವಚ್ಛತಾಗಾರ ಆಗಿರ್ಬೋದು, ಯಾರೇ ಆಗಲಿ ಕೊಡಬೇಕಂತ ಒಂದಿದೆ. ಆ ಬೇಡಿಕೆಗಳು ಈಡೇರದ ಪಕ್ಕದಲ್ಲಿ ನಾವು ಇದುವರೆಗೂ ಕದಲೋದಿಲ್ಲ. ಏನು ನಮ್ಮ ಬೇಡಿಕೆ ಈಡೇರಬೇಕು. ನಮ್ಮ ಬಂದಿರತಕ್ಕಂಥ ಬೇಡಿಕೆ ಈಡೇರಿರ್ತಕ್ಕಂಥ ನಾವು ಕರೋದಿಲ್ಲ. ಏನು ಬೇಡಿಕೆ ಈಡೇರಿದ್ದೀವಿ ಹೋಗಂತ ನಾವು ಹೋಗ್ತೀವಿ. ನಿಮ್ಗಾಗಲೇ ಗೊತ್ತಿರೋಂಗೆ ಕಳೆದ ವರ್ಷ ನಾವು ಡಿಸೆಂಬರ್ 26ನೇ ತಾರೀಕು ಕನಿಷ್ಠ ವೇತನ 36,000 ರೂಪಾಯಿ ಜಾರಿ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಸರ್ಕಾರ ಮತ್ತು ಮಾಲೀಕರ ನಡುವೆ ಚರ್ಚೆಗಳಾಗ್ತಾ ಇದ್ದಾವೆ. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿರೋದ್ರಿಂದಾಗಿ ಇವತ್ತು ನಮಗೆ ಕನಿಷ್ಠ ವೇತನ ಜಾರಿ ಮಾಡಲಾರ್ದ ರೀತಿಯಲ್ಲಿ ಇವತ್ತು ಪರಿಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಹೊರಟಿದ್ದಾರೆ. ನನ್ನ ಹೆಸರು ವೆಂಕಟರಾಮೇಗೌಡ ಅಂತ, ಕೋಲಾರ ಜಿಲ್ಲೆ ಕೋಲಾರ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷರಾಗಿ ಇವಾಗ ನಮ್ಮ ಸಮ್ಮೇಳನಕ್ಕೆ ಬಂದಿದ್ವಿ. ಸಮ್ಮೇಳನ ಪ್ರಕಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇವಾಗ ನಮ್ಮ ಗ್ರಾಮ ಪಂಚಾಯತ್ ನೌಕರರು ಮೊದಲಿಂದ ದುಡಿಸ್ಕೊಂಡಿದ್ದಾರೆ. ಆದ್ರೂ ಸಹ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮುಖಂಡರು ಎಷ್ಟೋ ಸಲ ಧರಣಿ ಮಾಡಿದ್ದಾರೆ ಮತ್ತು ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ಯಾವುದೊಂದು ಪ್ರತಿಯೊಂದೂ ಮಾಡಿದ್ದಾರೆ. ಇದುವರೆಗೂ ಯಾವುದು ಬೇಡಿಕೆಗಳು ಒಂದೊಂದು ಹೇಳಿದ್ದಾವೆ, ಒಂದೊಂದು ಆಗಿಲ್ಲ. ಇವಾಗ ನಾವು ರಿಟೈರ್ಡ್ ಆಗೋಗ್ತೀರಿ. ರಿಟೈರ್ಡ್ ಆಗೋದ್ರೆ ನಮಗೆ ಪೆನ್ಷನ್ ಕೊಡಬೇಕು. ಏನು ನಾವು ಸಾಯುವವರೆಗೂ ಪೆನ್ಷನ್ ಕೊಡಬೇಕು. ವಾಟರ್ ಮ್ಯಾನ್ ಆಗಿರ್ಬೋದು, ಪಿವಾನ್ ಆಗಿರ್ಬೋದು, ನಮ್ಮ ಸ್ವಚ್ಛತಾಗಾರ ಆಗಿರ್ಬೋದು, ಯಾರೇ ಆಗಲಿ ಕೊಡಬೇಕಂತ ಒಂದಿದೆ. ನೇರ ಅಕೌಂಟ್ ಹಾಕಬೇಕಂತ ನಮ್ಮ ಮುಖಂಡಗಳೆಲ್ಲ ಮಾತಾಡ್ತಾ ಇದ್ದಾರೆ. ನೇರ ಅಕೌಂಟು ಸರ್ಕಾರದವರು ಮಾಡಿಲ್ಲ. ಈ ಹಿಂದಿನ ಸರ್ಕಾರ ನಮ್ಮ HK ಪಾಟೀಲ್ ಅವರು ನಮಗೆ 1917-18ರಲ್ಲಿ ನಮಗೆ ಕನಿಷ್ಠ ವೇತನ ಮಾಡಬೇಕಂತ ಹೇಳಿದ್ರು. ಅವ್ರು ಮಿನಿಮಮ್ ಮಾಡಿಬಿಟ್ಟು ಹೋಗಿದ್ದಾರೆ. ಮಿನಿಮಮ್ಮು ಅಲ್ಲಿಂದ ಬರ್ತಾಯಿದೆ. ಇಂಪ್ರೆಸ್ ಈ ಥರ ತಗೊಳ್ತಾ ಇದ್ದಾರೆ. ಅದು ಪ್ರಕಾರದಿಂದ ಕೊಡ್ತಾ ಇದ್ದಾರೆ ಅವಾಗಿನಿಂದ. ಈಗ ನಮಗೇನು ರಿಟೈರ್ಡ್ ಆದರೆ ನಮ್ಗೆ ಪೆನ್ಷನ್ ಕೊಡಬೇಕು ಮತ್ತು ನೇರ ಅಕೌಂಟು ನಮ್ಮ ನೌಕರಿಗೆ ನೇರ ಅಕೌಂಟ್ ಬರಬೇಕಂತ ನಮ್ಮ ರಾಜ್ಯ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಬರಬೇಕು. ಮತ್ತು ಇದರ ಸೌಲಭ್ಯಗಳು ನಮ್ಮ ಇವಾಗ ಆಧಾರ ಏನು ನಮ್ಮ ನೌಕರು ಅನುಕಂಪ ಆಧಾರದಲ್ಲಿ ತಗೊಬೇಕಂತ ನಮ್ಮ ರಾಜ್ಯ ಮುಖಂಡರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸಮಿತಿಯವರು ಇಟ್ಕೊಂಡಿದ್ದಾರೆ. ಅದನ್ನು ಆಚರಿಸಕ್ಕೆ ಬರಬೇಕಂತ ನಮ್ಮ ಬೇಡಿಕೆಗಳು ಇಟ್ಕೊಂಡಿದ್ದೀವಿ. ಆ ಬೇಡಿಕೆಗಳು ಈಡೇರದ ಪಕ್ಕದಲ್ಲಿ ನಾವು ಇದುವರೆಗೂ ಕದಲೋದಿಲ್ಲ. ಏನು ನಮ್ಮ ಬೇಡಿಕೆ ಈಡೇರಬೇಕು. ನಮ್ಮ ಬಂದಿರತಕ್ಕಂಥ ಬೇಡಿಕೆ ಈಡೇರಿರ್ತಕ್ಕಂಥ ನಾವು ಕರೋದಿಲ್ಲ. ಏನು ಬೇಡಿಕೆ ಈಡೇರಿದ್ದೀವಿ ಹೋಗಂತ ನಾವು ಹೋಗ್ತೀವಿ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆಯಿಂದ ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿಮ್ಗಾಗಲೇ ಗೊತ್ತಿರೋಂಗೆ ಕಳೆದ ವರ್ಷ ನಾವು ಡಿಸೆಂಬರ್ 26ನೇ ತಾರೀಕು ಕನಿಷ್ಠ ವೇತನ 36,000 ರೂಪಾಯಿ ಜಾರಿ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಆಗ ಅವರು ಮಾಡ್ತೀವಿ ಅಂತ ಒಂದು ವಾಗ್ವಾದವನ್ನು ಕೊಟ್ಟಿದ್ದರು. ಆದರೆ ಆ ಒಂದು ಪ್ರಕಾರವಾಗಿ ಅವರು ಆದೇಶವನ್ನು ಮಾಡಿದ್ದಾರೆ. ಆದರೆ ಮಾಡುವಾಗ 36,000 ಮಾಡಲಿಲ್ಲ, 27,000 ಚಿಲ್ಲರೆ ಇವತ್ತು ವೇತನವನ್ನು ಮಾಡಿದ್ದಾರೆ. ನಾವು ಸ್ವಾಗತಿಸ್ತೇವೆ. ನಮಗೆ 36,000 ರೂಪಾಯಿ ಬೇಕು ಅನ್ನೋ ಹೋರಾಟ ಇದ್ದಾಗಲೂ ಕೂಡ ಈಗ ಮಾಡಿರ್ತಕ್ಕಂಥ ವೇತನವನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಈ ಸ್ವಾಗತ ಮಾಡೋಂಥ ಸಂದರ್ಭದಲ್ಲಿ ಅದಕ್ಕೆ ಬಂದಿರತಕ್ಕಂಥ ಅಡಚಣೆಗಳನ್ನು ನಾವು ಅರ್ಥ ಮಾಡ್ಕೊಂಡು ಈ ಹೋರಾಟಕ್ಕೆ ಇಳಿದಿದ್ದೀವಿ. ಕಾರಣ ಏನು ಅಂತೇಳಿದ್ರೆ, ಕನಿಷ್ಠ ವೇತನ ಇವತ್ತು ಜಾರಿ ಮಾಡಲಿಕ್ಕೆ ಮಾಲೀಕರು ಅಡ್ಡಿ ಬಂದಿದ್ದಾರೆ. ಇವತ್ತು ಸರ್ಕಾರ ಮತ್ತು ಮಾಲೀಕರ ನಡುವೆ ಚರ್ಚೆಗಳಾಗ್ತಾ ಇದ್ದಾವೆ. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿರೋದ್ರಿಂದಾಗಿ ಇವತ್ತು ನಮಗೆ ಕನಿಷ್ಠ ವೇತನ ಜಾರಿ ಮಾಡಲಾರ್ದ ರೀತಿಯಲ್ಲಿ ಇವತ್ತು ಪರಿಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದೊಳಗಡೆ ಇವತ್ತು ನಮ್ಮಲ್ಲಿ ಸ್ವಚ್ಛತಾ ವಾಹಿನಿ ನೌಕರರಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಹಿಂದೆ ನಮ್ಮ ಮಹಾದೇವನರವರು ಹೆಣ್ಣುಮಕ್ಕಳಿಗೆ ಸಬಲೀಕರಣ ಮಾಡ್ತೀನಿ ಅಂತ ಹೇಳಿದರು. ಭಾರಿ ಸಂತೋಷದಿಂದ ನಾವು ಒಪ್ಪಿದ್ವಿ. ಆದರೆ ಏನಾಗಿದೆ, ಇವತ್ತು ಆ ಹೆಣ್ಣುಮಕ್ಳು ಇವತ್ತು ಸಂಬಳ ಸಿಗದಲ್ಲೇ, ಯಾವುದೇ ಭದ್ರತೆ ಇಲ್ಲದಲ್ಲೇ ಇವತ್ತು ಬಿಕಾರಿಗಳಾಗಿದ್ದಾರೆ. ಇವತ್ತು ಅವ್ರನ್ನ ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟು ಅಲ್ಲಿ ಅವ್ರಿಗೆ ಸಂಬಳ ಸಿಗಲಾರ್ದಂಥ ಒಂದು ದುಸ್ಥಿತಿ ನಿರ್ಮಾಣ ಆಗಿದ್ದಾಗೆ. ಹಂಗಾಗಿ ಸ್ವಚ್ಛತಾ ನೌಕರರನ್ನು, ಸ್ವಚ್ಛತಾ ವಾಹಿನಿಯ ಕೆಲಸಗಾರರನ್ನು ಪಂಚಾಯತಿ ನೌಕರರೆಂದು ಪರಿಗಣಿಸಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ರಾಮಕೃಷ್ಣ ಅಂತೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ನಮ್ಮದು ಇಂದಿನ ಕರ್ನಾಟಕ ರಾಜ್ಯ
ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಭಾಳ ಪ್ರಮುಖವಾದಂಥ ಪ್ರತಿಭಟನೆ. ಕನಿಷ್ಠ ಕೂಲಿಯನ್ನು ಕಳೆದ 8 ವರ್ಷಗಳಿಂದ ನಮಗೆ ಜಾರಿ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ 21ರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇತ್ತು. ಬಸವರಾಜ ಬೊಮ್ಮಾಯಿ ಸರ್ಕಾರ ಕೇವಲ 10% ಅಂತೇಳಿ ಘೋಷಣೆ ಮಾಡ್ತು. ಅದಕ್ಕೆ ನಾವು ಹೈಕೋರ್ಟ್ಗೆ ರಿಟ್ ಹಾಕಿದ್ವಿ. ಆ ರಿಟ್ ಹಾಕಿದ ನಂತರ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಮತ್ತೆ ಅದರ ವಾದ ವಿವಾದಗಳೆಲ್ಲ ನಡೆದು ಸರ್ಕಾರ ಕೋರ್ಟು ಆದೇಶ ಕೊಟ್ಟ ಮೇಲೆ 11/4/25ರಲ್ಲಿ ನೋಟಿಫಿಕೇಷನ್ನ ಜಾರಿ ಮಾಡಿತು, ಅಧಿಸೂಚನೆ. ಆ ಅಧಿಸೂಚನೆ ಆದಮೇಲೆ ಕರ್ನಾಟಕದ ಸರ್ಕಾರದ ಒಳಗಡೆ ಆಂತರಿಕ ಬಿಕ್ಕಟ್ಟಿನಿಂದ 1 ವರ್ಷದ 1 ತಿಂಗಳ ನಂತರ ನಮಗೆ ಮಿನಿಮಮ್ ವೇಜಸ್ನ ನೋಟಿಫಿಕೇಷನ್ನ ಮಾಡಿದ್ದೀವಿ ಅಂತೇಳಿ ಮೊನ್ನೆ 22/5/26ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಜವಾಗಿ ಅದನ್ನು ನಿರ್ಧಾರ ಮಾಡಬೇಕಾಗಿದ್ದು ಕನಿಷ್ಠ ವೇತನ ಸಲಹಾ ಮಂಡಳಿ. ಆ ಮಂಡಳಿ ನಿರ್ಧಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಕಳಿಸ್ತು. ಸರ್ಕಾರ ಸಿದ್ದರಾಮಯ್ಯನವರು 22/5/26ರಲ್ಲಿ ಸೈನ್ ಮಾಡಿ ಇಮ್ಮಿಡಿಯೇಟಾಗಿ ಕಾರ್ಮಿಕ ಸಚಿವರು ಅದನ್ನು ಆದೇಶ ಮಾಡಿ ಕಳಿಸಿದ್ದಾರೆ. ಆದರೆ ಈಗ ಏನು ನಡೀತಾ ಇದೆ, ಅದು ಬಂದ ತಕ್ಷಣಕ್ಕೇ ಕರ್ನಾಟಕದ ಮಾಲೀಕ ವರ್ಗ ಖಾಸಗಿ ರಂಗದ ಮಿನಿಮಮ್ ವೇಜಸ್ ಕೊಡಬೇಕಾಗಿರ್ತಕ್ಕಂಥ ಅವ್ರಿಗೆ ನಮಗೆ ಭಾಳ ಕೊಡಲಿಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದೆ. ಆದರೆ ನಿಯಮ ಏನು ಹೇಳ್ತದೆ, ಬದುಕಿ ಉಳಿಲಿಕ್ಕಿರ್ತಕ್ಕಂಥ ವೇತನ ಇದು ಕನಿಷ್ಠ ಕೂಲಿ ಅಂತ ಹೇಳಿದ್ರೆ. ಬದುಕಿ ಉಳಿಲಿಕ್ಕಿರ್ತಕ್ಕಂಥ ಘೋಷಣೆಯಲ್ಲೂ ಸಹ ಕರ್ನಾಟಕ ಸರ್ಕಾರ ಘೋಷಣೆ ಮಾಡೋದು ಬರೀ 60%, ಅಂದರೆ ಇನ್ನೂ 40% ಮಾಡಿಲ್ಲ. ಅಂದರೆ ಬದುಕಿ ಉಳಿಲಿಕ್ಕಿರ್ತಕ್ಕಂಥವ್ರಿಗೆ, ದುಡಿಮೆ ಮಾಡ್ತಕ್ಕಂಥವ್ರಿಗೆ ಹಣ ಕೊಡಲಿಕ್ಕಿರ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಮೀನಾಮೇಷ ಎಣಿಸ್ತಿರ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಹಾಗಾಗಿ ನಾವು ತೀವ್ರವಾದ ಹೋರಾಟಕ್ಕೆ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಬದುಕುಳಿಲಿಕ್ಕೆ ನಾವು ದುಡಿಮೆ ಮಾಡೋರಿಗೆ ಬದುಕುಳಿಲಿಕ್ಕಿರ್ತಕ್ಕಂಥ ವೇತನ ಕೊಡಲಿಲ್ಲ ಅಂತ ಹೇಳಿದ್ರೆ ಇದೊಂದು ಘೋರ ಅನ್ಯಾಯದ ಸರ್ಕಾರ ಅಂತ ಹೇಳ್ತೀವಿ. ಆ ಕಾರಣಕ್ಕೆ ನಾವು ಬಂದಿದ್ದೀವಿ ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ತೀವ್ರವಾದಂಥ ಹೋರಾಟಕ್ಕೆ ಹೋಗ್ತೀವಿ. ಕರ್ನಾಟಕ ಗ್ರಾಮ ಪಂಚಾಯತಿ ನೌಕರರ ಸಂಘ ಸಿವಿಟು ಎಲ್ಲ ಗ್ರಾಮ ಪಂಚಾಯತಿ ನೌಕರರು ಕನಿಷ್ಠ ನಮ್ಮ ಬೆಂಗಳೂರು ಬರ್ಲಿಕ್ಕದು ಭಾಳ ಸಾರಿ ಐತ್ರಿ. ಇನ್ನೂ ಕೂಡ ನಮ್ಗೆ ಪಗಾರ ಕರೆಕ್ಟ್ ತಿಂಗಳ ಸಿಗ್ತಾ ಇಲ್ಲ. ಮಕ್ಕಳು ಉಪಜೀವನ ಮಾಡ್ಲಿಕ್ಕೆ ಭಾಳ ಮನೆ ಸಂಸಾರದ ವಜ್ಜೆ ಹೊಂಟದ. ಸಾಲಿ ಫೀಸ್ ಕಟ್ಟೋಕ್ಕಾಗಲ್ಲ. ಮತ್ತು ದವಾಖಾನಿದು ಏನು ಖರ್ಚು ವೆಚ್ಚದೂ ಸಾಲಲ್ಲಾಗದ. ಈ ಕನಿಷ್ಠ ವೇತನ ಸರ್ಕಾರ ಜಾರಿ ಮಾಡಿದ್ರು ಕೂಡ ನಮಗಿನ್ನೂ ಕನಿಷ್ಠ ವೇತನ ಬಂದು ನಮ್ಗೆ ಅಕೌಂಟಿಗೆ ಜಮಾ ಆಗಿಲ್ಲ. ಡೆಬಿಟ್ ಮೂಲಕ ಪೇಮೆಂಟ್ ಮಾಡಿದ ನಂತರ ಇನ್ನೂ ಆಗಿಲ್ಲ. ಜೂನ್ ಜುಲೈದಾಗ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೂ ಕೂಡ ಆಗಿಲ್ಲ. ಅದು ದಯವಿಟ್ಟು ಕನಿಷ್ಠ ವೇತನ ಸರ್ಕಾರ ನಮಗೆ ಭಾಳ ತಾರತಮ್ಯ ಮಾಡ್ಲಿಕ್ಕತ್ತದ. ಈ ಸರ್ಕಾರ ನಮ್ಗೆ ಭಾಳ ಅನ್ಯಾಯ ಮಾಡ್ಲಿಕ್ಕತ್ತದ. ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ, ಬಡ ಗ್ರಾಮ ಪಂಚಾಯತ್ ನೌಕರಿಗೆ ಹೊಟ್ಟೆ ತುಂಬಿಸ್ಬೇಕಂತೇಳಿ ಸರ್ಕಾರ ಮನವಿ ಮಾಡ್ಕೊತೀವಿ. ಸಾಲಿ ಸಮೇತ ಭಾಳ ನಮ್ಮ ದವಾಖಾನಿದಾಯ್ತು, ಸಾಲಿದಾಯ್ತು, ನಮ್ಮ ಮಕ್ಕಳ ಜೀವನ ನಡೆಸಲಿಕ್ಕೆ ಭಾಳ ಕಷ್ಟ ಅದ. ನಮ್ಮ ಇಡೀ ನಮ್ಮ 31 ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ನೌಕರರು ಇಡೀ ಪ್ರತಿ ವರ್ಷ ಇದ್ದೇ ಇರ್ತದೆ. 6 ತಿಂಗಳಿಗೆ, ವರ್ಷ 6 ತಿಂಗಳಿಗೊಮ್ಮ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಕರೆ ಮೇರೆಗೆ ನಮ್ಮ ಕರೆಸ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮಗೇನು ಬೇಡಿಕೆ ಈಡೇರಿಸಲಾಗದ ಸರ್ಕಾರ. ಅದು ದೇವ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ ಹಾಗೆ ಮಾಡೋದ್ರು. ಈ ಡಿ ಕೆ ಶಿವಕುಮಾರ್ ಇದ್ದಾಗರೆ ನಮ್ಮ ಗ್ರಾಮ ಪಂಚಾಯತಿ ಬಡ ಜನ ನೋಡಿ ಅವನ ಕರುಣೆ ತೋರಿ ನಮ್ಮ ಡೆಬಿಟ್ ಮೂಲಕ ನಮ್ಮ ಅಕೌಂಟಿಗೆ ಬರಬ್ಲೆ ಕನಿಷ್ಠ ವೇತನ ಹೊಸ ಜಾರಿಯಾಗಿದ್ದು ಪೇಮೆಂಟ್ ಬಂದ್ರೆ ಸಾಕು, ನಮ್ಗೆ ಅಷ್ಟೇ ಬೇಕಾಗಿದೆ. ಮತ್ತೇನು ನಿಮಗೇನು ಹೊಲ ಕೊಡೋಣಲ್ಲ, ಮನೆ ಕೊಡೋಣಲ್ಲ. ಇವತ್ತು ಏನು ಸರ್ಕಾರ 22/5/2026 ಇಸ್ವಿಗೆ ಒಂದು ಕನಿಷ್ಠ ವೇತನವನ್ನು ಕೊಡಬೇಕು ಅಂತೇಳಿ ಅಧಿಸೂಚನೆ ಹೊರಡಿಸಿದೆ. ಈಗ ಗ್ರಾಮ ಪಂಚಾಯತ್ ನೌಕರರು ಸಹ 2006ರಲ್ಲಿ ಕನಿಷ್ಠ ವೇತನ ಶೆಡ್ಯೂಲ್ನಲ್ಲಿ ಬರುವುದರಿಂದ ಇವ್ರಿಗೂ ಕನಿಷ್ಠ ವೇತನ ಅನ್ವಯ ಆಕ್ಕತಿ. ಕೂಡಲೇ ನೀವೇ ಮಾಡಿದಿರುವಂಥ ಅಧಿಸೂಚನೆಯ ಪ್ರಕಾರ ಕೂಡಲೇ ಇವರಿಗೆ ವೇತನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಾವಿಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ಹೋರಾಟಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಮತ್ತು ಆಯುಕ್ತಾಲಯಕ್ಕೆ ಪತ್ರಗಳನ್ನು ಕೊಟ್ಟು ಸರ್ಕಾರ ಆದೇಶ ಮಾಡಿದಂತೆ ನಮಗೆ ವೇತನ ಕೊಡಿಸ್ರಿ ಅಂಥೇಳಿ ನಾವು ಹೇಳಿದ್ದೀವಿ. ಆದರೆ ಆ ಎರಡೂ ಇಲಾಖೆಗಳು ಯಾವುದೇ ರೀತಿಯಿಂದ ಸ್ಪಂದನೆ ಮಾಡದೇ ಇರುವುದರಿಂದ ಅನಿವಾರ್ಯವಾಗಿ ನಾವು ಗ್ರಾಮ ಪಂಚಾಯತ್ ನೌಕರನ್ನು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೆ. ಅದಕ್ಕೆ ಪ್ರಮುಖವಾದಂಥ ಬೇಡಿಕೆ ಏನೆಂದರೆ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಬದುಕುವಂಥದ್ದು ಕಷ್ಟ ಆಗಿದೆ ಗ್ರಾಮ ಪಂಚಾಯತಿ ನೌಕರಿಗೆ. ವಾಟರ್ಮನ್ ಇರ್ಬೋದು, ಸ್ವೀಪರ್ ಇರ್ಬೋದು, ಸಿಪಾಯಿ ಇರ್ಬೋದು.
ಅವರಿಗೆ ಸರ್ಕಾರ ಈಗ ನಿಗದಿ ಮಾಡಿದಂಥ ವೇತನ ಕೈಗೆ ಬಂದರೆ ಏನೋ ಒಂದು ಸ್ವಲ್ಪ ಆಕ್ಸಿಜನ್ ಹಚ್ಚಿದಂಗೆ ಆಕ್ಕತಿ. ಅದಕ್ಕೆ ದಯವಿಟ್ಟು ಆ ವೇತನವನ್ನು ಬಿಡುಗಡೆ ಮಾಡಿರಿ ಅಂತೇಳಿ. ಎರಡನೇದಾಗಿ ಸಂಜೀವಿನಿ ಒಕ್ಕೂಟದ ವತಿಯಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಲಿಕ್ಕೆ ಇವತ್ತು ಪಂಚಾಯಿತಿಯವರು ತರಬೇತಿಗಳನ್ನು ಕೊಟ್ಟು ಅಲ್ಲಿ ಮಹಿಳೆಯರನ್ನು ವಾಹನ ಚಾಲಕಿ ಅಂತೇಳಿ ಅಲ್ಲಿ ಅವರಿಗೆ ಕೆಲಸ ಕೊಟ್ಟು ಆಮೇಲೆ ಇಬ್ಬರನ್ನು ಕಸ ವಿಲೇವಾರಿ ಮಾಡುವಂಥ ಹೆಲ್ಪರ್ಗಳಂತೇಳಿ ಅವರಿಗೆ ಕೆಲಸ ಕೊಟ್ಟಿದ್ದಾರೆ, ಸ್ವಚ್ಛವಾಹಿನಿ ನೌಕರರು ಅಂತೇಳಿ. ಆದರೆ ಯಾವುದೇ ರೀತಿಯಿಂದ 2 ವರ್ಷಗಳಿಂದ ಅವರಿಗೆ ವೇತನ ಇಲ್ಲದೆ ಗುಲಾಮರ ರೀತಿಯಲ್ಲಿ ಇವತ್ತು ಪುಕ್ಕಟ್ಟೆ ದುಡಿಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬೇಡಿಕೆ ಏನಂತಂದರೆ ಸಂಜೀವಿನಿ ಒಕ್ಕೂಟದಿಂದ ಇವರನ್ನು ಹೊರಗಾಕಿ ಸರ್ಕಾರವೇ ಏನೈತಿ ಪಂಚಾಯಿತಿ ಮೂಲಕ ಇವರಿಗೆ ವೇತನ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ನಗರಸಭೆ ಆಗಲಿ, ಮಹಾನಗರ ಸಭೆ ಆಗಲಿ ಅಥವಾ ಪುರಸಭೆ ಆಗಲಿ ಏನು ಮನೆ ಟ್ಯಾಕ್ಸನ್ನು ವಸೂಲಿ ಮಾಡ್ತಾರೆ, ಅದರಲ್ಲಿ ಯೂಸರ್ ಫೀ ಅಂದರೆ ಕಸ ವಿಲೇವಾರಿ ಮಾಡುವಂಥ ಟ್ಯಾಕ್ಸನ್ನು ಸಹ ಇನ್ಕ್ಲೂಡಿಂಗ್ ಮಾಡಿ ಅಂದರೆ ಅದನ್ನು ಪ್ಲಸ್ ಮಾಡ್ಕೊಂಡು ಅವರು ತಗೋತಾರೆ. ಅದೇ ರೀತಿಯಲ್ಲಿ ಪಂಚಾಯಿತಿಯಲ್ಲಿಯೂ ಸಹ ಕಸ ವಿಲೇವಾರಿ ಮಾಡುವಂಥ ಟ್ಯಾಕ್ಸ್ ಏನಿದೆ ಅದನ್ನು ಸಹ ಅವರು ಅಲ್ಲಿ ವಸೂಲಿ ಮಾಡಿ ಇವರಿಗೆ ಪಂಚಾಯಿತಿ ಮೂಲಕ ವೇತನ ಕೊಡಬೇಕನ್ನುವಂಥ ಈ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಾವು ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ